ಸಿಎಂ ಬದಲಾವಣೆಯ ವಿಚಾರವಾಗಿ ಈಗ ಮತ್ತೆ ಪದೇ ಪದೇ ಮಾತನಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ತಮ್ಮ ಮನಸ್ಸಲ್ಲಿರುವಂತಹ ಆಸೆಯನ್ನು ತೆಗೆದುಹಾಕ್ತಾ ಇದ್ದ ಹೊರಗೆ ತಿಳಿಸ್ತಾ ಇದ್ದಾರೆ ಜನಗಳಿಗೂ ಕೂಡ. ಅದ್ರ ಬಗ್ಗೆ ಮತ್ತೆ ಮಾತನಾಡಿದ್ದಾರೆ. ನೋಡಿ, ನಾನು ಸಿಎಂ ಆಗುವಂತಹ ಆಸೆ ಬರೀ ನನಗೆ ಮಾತ್ರ ಇಲ್ಲ, ಜನರಿಗೂ ಕೂಡ ಇದೆ. ಈ ರೀತಿಯ ಮಾತನ್ನು ಡಿ ಕೆ ಶಿವಕುಮಾರ್ ಮತ್ತೆ ಹೇಳ್ತಾ ಇದ್ದಾರೆ. ಮತ್ತೆ ತಮ್ಮ ಸಿಎಂ ಆಗುವಂತಹ ಆಸೆಯನ್ನು ಜನರ ಮುಂದೆ ತೆರೆದಿಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿರುವಂತಹ ದೊಡ್ಡ ವಿಚಾರ, ಯಾವಾಗಲೂ ಚರ್ಚೆಯಲ್ಲಂತಹ ವಿಚಾರ ಏನು? ಸಿಎಂ ಬದಲಾವಣೆಯ ವಿಚಾರ. ಇದ್ರ ಬಗ್ಗೆ ಜನರಿಗೂ ಕೂಡ ಆಸೆ ಇದೆ, ಅವರು ಆಸೆ ಪಡ್ತಾ ಇದ್ದಾರೆ ಅಂತ ಹೇಳಿ ತಮ್ಮ ಸಿಎಂ ಆಗುವಂತಹ ಕನಸನ್ನು ಮತ್ತೆ ಬಿಚ್ಚಿಡ್ತಾ ಇದ್ದಾರೆ ಡಿ ಕೆ. ಪಕ್ಷ ಏನು ಹೇಳುತ್ತದೆಯೋ ಅದನ್ನೇ ನಾನು ಕೇಳಬೇಕು, ಆದರೂ ಕೂಡ ಸಿಎಂ ಆಗೋ ಆಸೆಯನ್ನು ಹೇಳ್ತಾ ಇದ್ದಾರೆ. ನಾನು ಸಿಎಂ ಆಗೋ ಕನಸು ಜನರಿಗೂ ಇದೆ, ಶಾಸಕರಿಗೂ ಇದೆ, ಎಲ್ಲರಿಗೂ ಕೂಡ ಇದೆ. ಪದೇ ಪದೇ ಈ ಸಿಎಂ ವಿಚಾರವನ್ನು ಮಾತನಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದೆಹಲಿಗೆ ಹೋಗಿ ಬರ್ತಾ ಇದ್ದಾರೆ, ದೇವಸ್ಥಾನಗಳನ್ನು ಸುತ್ತಾ ಇದ್ದಾರೆ, ಸ್ವಾಮೀಜಿಗಳನ್ನು ಭೇಟಿ ಮಾಡ್ತಾ ಇದ್ದಾರೆ. ನಾವು ನೋಡಿದ್ದೀವಿ, ಡಿ ಕೆ ಶಿವಕುಮಾರ್ ಅವರ ಮನೆಗೆ ನಾಗಸಾಧುಗಳೇ ಬಂದು ಹೋದರು, ಆಶೀರ್ವಾದವನ್ನು ಮಾಡಿ ಹೋದರು. ಆನಂತರ ಬೇರೆ ಬೇರೆ ದೇವಸ್ಥಾನಗಳನ್ನು ಹೋಗಿ ಬಂದರು, ಪೂಜೆಗಳನ್ನು ಮಾಡಿದ್ರು, ಹೋಮಗಳನ್ನು ಮಾಡಿದ್ರು. ಅವೆಲ್ಲವೂ ಕೂಡ ಮಾಡಿದ್ದು ಸಿಎಂ ಆಗೋಕೇನೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಆಯಿತು. ಹೀಗಿರುವಾಗ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋಕೆ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟರು, ಅದು ಸರಿಯಾದ ರೀತಿಯಲ್ಲಿ ಆಗಲಿಲ್ಲ. ಅಲ್ಲಿ ಈ ವಿಚಾರವನ್ನು ಹೇಳಿದರೂ ಕೂಡ ಅವರು ಯಾವುದೇ ರೀತಿಯಾಗಿ ಸ್ಪಂದಿಸಲಿಲ್ಲ ಎನ್ನುವಂಥ ವಿಚಾರ ಇದೆ. ಹೈಕಮಾಂಡ್ ಈ ನಿರ್ಧಾರದಲ್ಲಿ ಏನೂ ಕೂಡ ತೆಗೆದುಕೊಳ್ಳೋಕೆ, ಕೆಲವೊಂದು ಮಾತನಾಡೋಕ್ಕೆ ಸಾಧ್ಯ ಇರಲಿಲ್ಲ. ಪದೇ ಪದೇ ಕೇಳಿದ್ರು ಕೂಡ ಅವರು ಮೌನವನ್ನು ವಹಿಸಿದ್ರು. ಡಿ ಕೆ ಶಿವಕುಮಾರ್ ಅವರ ತಾಳ್ಮೆ ಕೂಡ ಕೆಡ್ತಾ ಇತ್ತು. ಕೆಲವೊಂದು ಬಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡ್ತಾ ಇದ್ರು. ಅಣ್ಣ ಸಿಎಂ ಆಗಬೇಕಂತ ಹೇಳಿ ಡಿ ಕೆ ಸುರೇಶ್ ಮಾತನಾಡ್ತಾ ಇದ್ರು. ಡಿ ಕೆ ಸುರೇಶ್ ಬಣದ ಕೆಲವು ನಾಯಕರು ಕೂಡ ಹೇಳಿಕೆಯನ್ನು ಕೊಡ್ತಾ ಇದ್ರು. ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಈ ಆಸೆ ಇದ್ದೇ ಇರುತ್ತೆ. ದಲಿತ ಸಿಎಂ ವಿಚಾರ ಬೇರೆ ಕಡೆ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಏನು ಪದೇ ಪದೇ ಚರ್ಚೆ ಆಗ್ತಾ ಇತ್ತು. ಈಗ ಮತ್ತೆ ಕೇಳಿದಾಗ ಹೌದು ರೀ, ನನಗೂ ಕೂಡ ಸಿಎಂ ಆಗಬೇಕನ್ನೋದಿದೆ. ನನಗೆ ಮಾತ್ರ ಅಲ್ಲ, ಜನರಿಗೂ ಕೂಡ ನನ್ನ ಸಿಎಂ ಆಗಿ ನೋಡಬೇಕನ್ನುವಂತಹ ಆಸೆ ಇದೆ. ಮುಂದಿನ ದಿನಗಳಲ್ಲಿ ಅದಾಗುತ್ತೆ. ಆದರೆ ಅದೇನೇ ಇದ್ರೂ ಕೂಡ ನಾವು ಹೈಕಮಾಂಡ್ ಹೇಳಿದ ರೀತಿಯೇ ನಡೆದುಕೊಳ್ತೀವಿ ಅಂತ ಡಿ ಕೆ ಶಿವಕುಮಾರ್ ಮಾತನಾಡಿರುವಂಥದ್ದು. 5 ವರ್ಷ ಸಿದ್ದರಾಮಯ್ಯ ಅವರು ಮತ್ತು ಮುಂದಿನ 5 ವರ್ಷನೂ ನನ್ನ ತಂದೆ ಸಿಎಂ, ಈಗಾಗಲೇ ಇದನ್ನು ಸೆಟ್ಲ್ ಮಾಡಲಾಗಿದೆ. ಹೈಕಮಾಂಡ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳ್ತಾರೆ. ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮತ್ತು ಇದಕ್ಕೆ ಯಾವುದೇ ಮತ್ತೆ ಹೋಗ್ಲಿಕ್ಕೆ ಮಾಡಲಿಕ್ಕಿಲ್ಲ. ನಿಮ್ಮ ತಂದೆನೇ ಸಿಎಂ 5 ವರ್ಷಕ್ಕೆ ಹೇಳಿದ್ದಾರೆ. ಇದ್ರೆ ಅವರೇ ನಮ್ಮ ಹೈಕಮಾಂಡ್, ಅವ್ರೇನು ಮಾತು ಹೇಳ್ತಾರೆ ಅವ್ರಿಗೆ ಭಾಳ ಗೌರವದಿಂದ ಸ್ವೀಕಾರ ಮಾಡ್ತಾರೆ. ಅಂದರೆ ನೀವು ನೋಡಿದ್ರೆ ಎಲ್ಲ ಸರಿ ಇದೆ ಅಂತ ಸರ್, ಮತ್ತು ಈಗ ಇವತ್ತಿನ್ನೇ ನೀವು ಯಾವ ಪ್ರೋಗ್ರಾಮಿಗೆ ಹೋಗಿದ್ರೆ ಅಲ್ಲಿ ನಿಮ್ಮನ್ನು ಸಿಎಂ ಆಗಬೇಕು ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಕನಸು ತುಂಬ ಇದೆ ಜನರಿಗೂ ಇದೆ, ಶಾಸಕರಿಗೂ ಇದೆ, ನಿಮಗೂ ಇದೆ, ಎಲ್ಲರಿಗೂ ಇದೆ. ನಿಮಗಿದೆಯಾ ಸರ್? ಪಾರ್ಟಿ ಏನು ಹೇಳ್ತಿದ್ರೆ ಕೇಳಬೇಕು ಸರ್. ಇನ್ನೊಂದು, ಪರಮೇಶ್ವರ್ ಅವರು ನಿನ್ನೆ ಚಿಕ್ಕಮಗಳೂರಿಗೆ ಹೋಗಿದ್ದಾರೆ. ಅಲ್ಲಿ ಅವರು ಸಿಎಂ ಆಗಬೇಕು ಅಂತ ದಲಿತ ಸಂಘಟನೆಗಳು ಭಾಳ ತಪ್ಪೇನಿದೆ. ಅವರವ್ರ ಅಭಿಮಾನಿಗಳು ಅವ್ರು ಆಸೆ ಪಡ್ತಾರೆ, ಅದಕ್ಕೆಲ್ಲ ನಾನು ಬೇಡ ಅಂತ ಹೇಳೋಕ್ಕಾಗಲ್ಲ. ಸರ್, ಬಳಿಕ ಏನಾದರೂ ನಿರೀಕ್ಷೆ ಮಾಡ್ಬೋದು ಜನ ಬಜೆಟ್ ಬಳಿಕ ಅದನ್ನು ನಾನು ಸರ್. ಮತ್ತು ಈಗ ಇವತ್ತಿನ್ನೇ ನೀವು ಯಾವ ಪ್ರೋಗ್ರಾಮಿಗೆ ಹೋಗಿದ್ರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.